ಸಾಲಿ ಹಿಡ್ಕ ಕಳ್ಸ್ಯಾರ ನಿಮ್ಮ ಬರ್ರು ಇಲ್ಲಿ ಜನಾಂದೋಲನ ಆಗತೈತಿ. ಚುನಪ್ಪ ಪೂಜಾರಿ ಗುರುಗಳ ರೊಕ್ಕ ಕೊಟ್ಟು ಕರ್ಸ್ರಿ. ಇಲ್ಲ ನಮಗ ಹಾಕೊಳಕ್ ಮತ್ತೊಂದು ಹಂಗಿಲ್ಲ. ಹೊಲ ಮಾರ್ಕೊಂಡು ನೀವು ಜನರ ಸೇವಾ ಮಾಡಕ್ಕಾಗಿ ಗಂಭೀರತೆ ಇರ್ಲಿ. ನನಗೆಲ್ಲ ಗೊತ್ತೈತೆ. ಗೊತ್ತಿಲ್ಲ ನಮಗ ಜಿಲ್ಲಾಧಿಕಾರಿ ಗೊತ್ತಿಲ್ಲ, ಜಿಲ್ಲಾ ಉಸ್ತುವಾರಿ ಗೊತ್ತಿಲ್ಲ. ಗೌರವ ಐತಿ ಎಲ್ಲರ ಮೇಲೆ. ಯಾಕಂದ್ರೆ ನಮಗ ಅಭಿಮಾನ ಐತಿ. ಮಾನ್ಯ ಕಿನಾಲ್ ನೀರು ಸಂಬಂಧ ಹೋರಾಟ ಮಾಡಿದ್ವು. ಈಗ ಮಾನ್ಯ ಸ್ಟೇಟ್ಮೆಂಟ್ ಕೊಟ್ಟು ಏನಂತ ಹೇಳಿ, ಘಟಪ್ರಭಾ ಎಡದಂಡೆ ಕಾಲುವೆ ಬಲದಂಡೆಗೆ ದಯವಿಟ್ಟು ಜಿಲ್ಲಾ ಉಸ್ತುವಾರಿ ಅವರ ನಮ್ಮನ್ನ ಹೋರಾಟ ಮಾಡಕ್ ಹಚ್ಚಬೇಡ್ರಿ, ನೀರು ಬಿಡ್ರಿ ಅಂತೇಳಿ ಸ್ಟೇಟ್ಮೆಂಟ್ ಕೊಟ್ಟರು. ನೀರು ಬಿಟ್ರು ಅವ್ರ ಧನ್ಯವಾದ ಹೇಳ್ತು. ಜೋರಾಗಿ ಚಪ್ಪಾಳಿ ಬಾರಿಸ್ರಿ. ಆಯ್ತು, ವಿಷಯ ಇಷ್ಟ ಆಯ್ತು. ಏನ್ ಜಗಳ ನಿಮ್ಮದೇನಾ? ನಾ ಇವತ್ತಿದ್ರೆ ಬೇಯಂಗಿಲ್ಲ ಗುರುಗಳು. ನಾವು ಸುಮ್ ಕುಂತು ಏನ್ ಮಾಡುದು? ಮುಂದೆ ಕಮಿಟಿ ಹಾಕಿರೋ ನೀರಾವರಿ ಮಾಡಿದ್ರಿ. ಪಾಪ ಅವ್ರ ಕಮಿಟಿ ಹಾಕತ್ರಿ. ಮೀಡಿಯಾ ದೇವ್ರುಗಳಿಗೆ ಕಮಿಟಿ ಹಾಕಿ ಬೇಯ್ತ್ರಿ. ಅವರು ಕೆಲಸ ಮಾಡತ್ತಾರ, ನಾವು ಮಾಡತ್ತು. ಯಾರು ಕೆಲಸ ಮಾಡುವಾರ ಹಂಗಾರ ಯಾರನ್ನ ಬೇಯ್ದು ಹೇಳ್ರಿ. ಅದಕ್ಕಾಗಿ ದಯವಿಟ್ಟು ನೀವು ತೀರ್ಮಾನ ಮಾಡ್ಬೇಕಾಗಿತ್ತು. ನಾನು ಕ್ಲಿಯರ್ ಆಗಿ ಹೇಳ್ತೀವಿ. ಮೀಡಿಯಾ ಮುಖಾಂತರ ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಸಾಹೇಬ್ರ ಮನಸ್ಸು ಮಾಡ್ರ ಇಲ್ಲಿ ನೀರಾವರಿ ಆಗ್ತತಿ. ಹುಕ್ಕೇರಿಗೆ ಇಲ್ಲ ಅಂದ್ರೆ ಸತ್ತದ ಪರಿಸ್ಥಿತಿ ನೀರಾವರಿ ಆಗುದಿಲ್ಲ. ಅದಕ್ಕಾಗಿ ನಾವು ಹಠ ಹಿಡಿದ್ದು. ಯಾಕಂದ್ರೆ ನಿಖಿಲ್ ಕತ್ತಿ ಸಾಹೇಬ್ರ ಕುಟುಂಬ 55 ವರ್ಷದ ಅಧಿಕಾರ ಇದ್ದಾಗ ನೀರಾವರಿ ಮಾಡಬಹುದಾಗಿತ್ತು. ಇವತ್ತು ಅಧಿಕಾರ ಅವ್ರ ಕೈಯಾಗಿಲ್ಲ, ಶಾಸಕ ಮಾತ್ರ ಅದಾರ. ನಾಳೆ ಫೈಲ್ ಮೂವ್ ಆಗ್ಲಿಲ್ಲ ಯಾರು ಮಾಡೋರ? ನೀವು ಮಾಡ್ತೀರಿ ನೋಡು. ಅವರು ಈ ಭಾಗದ ಕ್ಷೇತ್ರದ MLA ಇರದೇ ಇರಬಹುದು. ಅವರು ಕೂಡ MP ಚುನಾವಣೆ ಮಾಡಿರ್ತಕ್ಕಂಥ ಇಲ್ಲಿ ಮತದಾರರು. ಅವ್ರದ್ದು ಜವಾಬ್ದಾರಿ ಐತಿ. ನಾವ್ ಯಾರನ್ನೂ ಬೇಯುದಿಲ್ಲ. ನಾವು ಬೇಯಕ್ಕೆ ನಮ್ದೇನ್ ಚಟ ಆಯ್ತಿದ್ರು. ರಕ್ತ ಬೆವರ ನಮ್ಮದು ಒಳಗೆ ಸುಡಾತದ್ಯ. ನಾಳೆ ನಮಗೆ ಏನ್ರಾದ್ರೆ ಯಾರ ಕಮಿಟಿ ಹಾಕಿದವರು ಬರ್ದಿಲ್ಲ, ಯಾರು ಬರ್ದಿಲ್ಲ. ಆದ್ರೂ ದೇವ್ರುಗಳಿಗೆ ಒಳ್ಳೇದಾಗ್ಲಿ ಅಂತೇಳಿ ಹೋರಾಟ ಮಾಡತ್ತು. ಕಮಿಟಿ ಹಾಕ್ಬೇಕಾರ ಇನ್ನು ಮುಂದ ಒಳ್ಳೆ ವಿಚಾರ ಮಾಡ್ರಿ. ನೀವು ಕಮಿಟಿ ಒಳ್ಳೆ ಹಾಕಿರ್ಲ, ಯಾರನ್ನ ಬೇದ್ರೆ ನೀರಾವರಿ ಹಾಕದಿದ್ರೆ ಕಮಿಟಿ ಹಾಕಿದ್ರೆ ಮೀಡಿಯಾ ದೇವ್ರುಗಳು ನಮಗೆ ಹೇಳ್ತಾರ ಹಂಗಾರೆ ನೀರಾವರಿ ಮಾಡೋಣ. ಪ್ರಕಾಶ್ ಗಂಭೀರತೆ ಇರ್ಲಿ. ಶಾಲಿ ಮಕ್ಕಳಲ್ಲಿ ಕೈ ಆತಾವ. ಈಗ ದಿವಸ 1000 ಫೋನ್ ನಮಗ ಬರೀ ಗುರುಗಳ ನೀವು ಬಂದು ನಮಗ್ ನೇತೃತ್ವ ತಗೋರಿ, ನಾವು ಕೂಡ ಆತ್ಮಹತ್ಯೆ ಮಾಡಕೋತು ಏನಾರು ಮಾಡಿ ನಮಗ್ ಹುದ್ದೆ ಕೊಡಿಸ್ಬರಿ. ಈ ರಾಜ್ಯದ ಮುಖ್ಯಮಂತ್ರಿ ಸುಳ್ಳು ಹೇಳ್ಯಾರು, ಸರ್ಕಾರ ಸುಳ್ಳು ಹೇಳತೈತಿ ಅಂತ ಹೇಳ್ಕೊತಾರ. ನಾಳೆ 25 ತಾರೀಕು ನಾವು ಮತ್ತಲ್ಲೇ ಸಾಲಹಳ್ಳಿಯೊಳಗೆ ಹೋರಾಟ ಮಾಡ್ಬೇಕಾಯ್ತು. ಅಲ್ಲೂ ಕೂಡ ಇದೇ ವ್ಯವಸ್ಥೆ. ಅದಕ್ಕ ಈಗ ಬ್ಯಾಡ ನೋಡೋಣ. ಶಾಂತಿರನ್ ಗುರುಗಳು ಇವತ್ತೊಂದು ದಿವಸ ಯಾರನ್ನೂ ಬೇಯ್ದು ಬೇಡ. ಏನು ಕೆಲಸ ಇಲ್ಲ ನಮಗ್. ಪಾಪ ಕಮಿಟಿ ಹಾಕವ್ರಿದ್ರೆ ಬೆಳಗಿನ ಮಟ್ಟ ನೀರು ಬಂದು ಬಜೆಟ್ ಬಂದು ಸಾಂಕ್ಷನ್ ಆಗೋಂಗಿತ್ತಾರ. ಹೌದಲ್ರಿ? ಕಮಿಟಿ ಯಾರು ಹಾಕ್ಯಾರ ನೀವು ಮೊಬೈಲ್ದಾಗ ನೋಡ್ತಿರ್ಲ. ಅವ್ರಿಗೆ ಹೇಳ್ರಿ ಅರಿವತ್ತೈದು ನಮ್ಮ ಗುರುಗಳ ಮತ್ತ ಅಧ್ಯಕ್ಷರಿಗೆ ಹೇಳಿದಪ್ಪ ಕೊಟ್ಟ ಬೇಯಿದಿಲ್ಲ. ಅವ್ರ ಬೆಳಿಗ್ಗೆ ಮಾತ್ರ 60 ಅಡಿಗೆ ನೀರಾವರಿ ನೀವು ಮುಟ್ಟಿಸ್ಬೇಕು ಅಂತೇಳಿ ನೀವು ಕಮಿಟಿ ಹಾಕ್ರಿ. ಅವ್ರು ಯಾಕೆ ಸಿಟ್ಟು ಬರ್ತೈತಂದ್ರ ಯಾವ ಪ್ರಾಮಾಣಿಕ ಕೆಲಸ ಮಾಡ್ತಾನೋ ಎಲ್ಲಿವರೆಗೆ ರೈತ ಸಂಘ ಮೆರಿತೈತಿ, ಹೋರಾಟಗಾರ ಲೀಡರ್ಗಳು ಮೆರಿತಾರಂದ್ರ ಅವ್ರ ಒಳಗೆ ಎಲ್ಲಿವರೆಗೆ ಪ್ರಾಮಾಣಿಕ ಸೊಕ್ಕ ಇರ್ತೈತಿ ಅಲ್ಲಿವರೆಗೆ ಸಮಾಜ ಸೇವೆ ನಡೀತೈತಿ. ನಂಜುಂಡ ಸ್ವಾಮಿ ಅವರ ಒಂದು ಮಾತು ಕರೆ ಕೊಟ್ರ ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಹಿಂಗ್ ಗದಗದ ನಡೆಸ್ತಾರೆ. ಯಾಕ? ಅವರಲ್ಲಿ ಆ ಪ್ರಾಮಾಣಿಕ ತಾಕತ್ತಿತ್ತು. ನಮ್ಮಲ್ಲಿ ಯಾಕ ಈ ರಾಜಕಾರಣಿಗಳ ಅಧಿಕಾರಿಗಳ ಇಡೀ ವ್ಯವಸ್ಥೆ ಯಾಕೆ ಭಯ ಪಡತೈತಿ? ನಾವು ಸತ್ಯದ ಅಂತೇಳಿ ಭಯ ಪಡತ್ತಾರ. ನಾವು ನಿಮಗ್ ಚಲೋ ಮಾಡತ್ತು, ರೈತ ದೇವರುಗಳು ಒಳ್ಳೇದು ಮಾಡತ್ತು ಅಂತೇಳಿ ನೀವ್ ಯಾಕೆ ಅಂದ್ರಿ? ನಾವ ಅನ್ಸಂಗಿಲ್ಲ. ದಯವಿಟ್ಟು ನೀವೆಲ್ಲ ಹುಕ್ಕೇರಿ ತಾಲೂಕಿನ ಜನ ಇವತ್ತು ತೀರ್ಮಾನ ಮಾಡ್ಬೇಕು. ನಾಳೆ ಸಂಕೇಶ್ವರ ಸಂಪೂರ್ಣ ಬಂದ್ ಮಾಡ್ಬೇಕು. ಮಾಡ್ತಿರೋ ಇಲ್ಲೋ? ಅಂದ್ರ ಇಡೀ ಹುಕ್ಕೇರಿ ತಾಲೂಕೆಲ್ಲ ಸಂಪೂರ್ಣ ಬಂದ್ ಆಗ್ಬೇಕು. ಯಮಕನ್ಮಾಡಿ ಬಂದ್ ಆಗ್ಬೇಕು. ಮಾಡ್ತಿರಿಲ್ಲ? ಸ್ವಯಂ ಸೇವಿತವಾಗಿ ಬಂದ್ ಮಾಡ್ರಿ. ಮನ್ಯಾಗ ಕೂತೇನ್ ಕಮಿಟಿ ಹಾಕತ್ರಿ? ಬಿಜೆಪಿ ಕಾಂಗ್ರೆಸ್ JDS ಅಂತ ಏನೋ
ವೋಟ್ ಹಾಕಿದ್ರೆ ಅಂತ ಇದ್ರೆ ನೀವು ಅಟ್ಟ ಹಾಕಿಲ್ರಪ್ಪ. ನಾವು ಹಾಕಿದಾಗ ನಿಖಿಲ್ ಕತ್ತಿ ಎಮ್.ಎಲ್.ಎ ಆಗಿದರು, ಸತೀಶ್ ಜಾರಕಿಹೊಳಿ ಅವರು ಎಮ್.ಎಲ್.ಎ ಆಗ್ಯಾರು, ಮಂತ್ರಿ ಆಗ್ಯಾರು, ರಾಜ್ಯದ ಮುಖ್ಯಮಂತ್ರಿ ಕೂಡ ನಾವು ಚುನಾವಣೆ ಒಳಗೆ ಮತದಾನ ಮಾಡಿದ್ವಿ ಅಂತೇಳಿ ಮಂತ್ರಿ ಆಗಿದಾರ. ಏನು ಕೇಳಾದ್ರು ಯಾಕೆ ನೀವು ಮಾನಸಿಕ ಆಗತ್ತೀರಿ? ಎಲ್ಲರೂ ಇಲ್ಲಿ ಬರ್ರಿವಪ್ಪ, ನಾಳೆ 1 ಲಕ್ಷ ಮಂದಿ ಸೇರ್ಬೇಕು ನೋಡ್ರಿ. ಏನ್ ಮಾಡ್ತೀರಿ? ಇವೆಲ್ಲ ವೋಟ್ ಹಾಕಿದವ್ರು ನಿಮ್ಮ ಇಲ್ಲಿ ಬರತ್ತಾರಲ್ಲ, ಸಾವಿರಾರು ಜನ ಬರ್ತಾರೋ, ಊಟ ಮಾಡ್ತಾರೋ, ಮತ್ ಕೆಲಸ ಇದ್ರೆ ಹೋಗ್ತಾರೋ, ಮತ್ ಬರ್ತಾರೋ. ದಿವಸ ಇದು ಚಳವಳಿ ಬದಲಾವಣೆ ಆಗತ್ತೈತೆ. ಫಸ್ಟ್ನೇ ದಿನ ಬ್ಯಾರೆ ಐತಿ ಗುರುಗಳು, ಹೌದಿಲ್ರಿ? 2ನೇ ದಿನ ನಿನ್ನಿದ ರೂಪ ಬ್ಯಾರೆ ಐತೆ. ಇವತ್ತು ಬದಲಾವಣೆ ಆಗತ್ತೈತಿ. ಇವತ್ತು ನೋಡ್ರಿ ಅಲ್ಲೆಲ್ಲ ಬಂದ್ ಆಗ್ಯಾರ. ನಾಳೆ ಸಂಕೇಶ್ವರ, ಯಮಕನ್ ಮಾಡಿ ಎಲ್ಲಾ ಗ್ರಾಮಗಳು ಬಂದ್ ಮಾಡಿ ಇವತ್ತು 10-20 ಸಾವಿರ ರೊಟ್ಟಿ ನನ್ನ ತಾಯಿಯಂದಿರು ತಂದು ಕೊಡತ್ತಾರ. ಊರಾಗಿನವ್ರು ಜೋರಾಗಿ ಚಪ್ಪಾಳಿ ಬಾರಿಸ್ರಿ. ಏನು ಊಟ ಕಡಿಮೆ ಐತಿ ನೋಡ್ರಿ. ನಿಡ್ಸೋಸಿ ಅಜ್ಜ ಪಾಪ, ಇವತ್ತು ನನ್ನ ರೈತ ದೇವರುಗಳು ಪಾಪ ನಿಡ್ಸೋಸಿಗೂ ಕುಡಿಯಾಕ ನೀರಿಲ್ಲ. 60-70 ಸಾವಿರ ರೂಪಾಯಿ ಇವತ್ತ ನಿಮಗೆ ಊಟಕ್ಕಾಗಿ ಖರ್ಚು ಮಾಡ್ರಿ. ನಾಳೆ ಚಂದ್ರಶೇಖರ್ ಗುರುಗಳು ಆಸ್ತಾಮದಿಂದ ನಮಗೆ ರಾತ್ರಿ ಬೆಳಿಗ್ಗೆ 5 ಗಂಟೆಗೆ ಹಚ್ಚಾರ. ಅಧ್ಯಕ್ಷರು ನಾವು ಬರ್ತೀವಿ, ನಮ್ಮ ತಾಲೂಕು ಹತ್ತಿ ನಮಗದ ಅಭಿಮಾನ ಹತ್ತಿ ನಾವು ಅಚಾನಕ್ ನಾವು ಫಿಕ್ಸ್ ಆಗಿತ್ತು ಹೋಗಿದ್ದು. ನಾಳೆ ಯಾವಾಗಲೂ ನನ್ನ ರೈತರ ಜೊತೆ ನಾನು ಇರ್ತೇನ್ರಿ, ಬರ್ತೇನ್ರಿ ಅಂತ ಹೇಳಿ ಎಮ್ಯೂಷನಾಗ ನೀರಾವರಿ ಮಾಡಿ ಕೊಡ್ತೀವಿ. ನಮ್ಮ ಜವಾಬ್ದಾರಿ ಆಯ್ತಂದ್ರ ನಾವ್ ಎದ್ದ ಬಿಡ ಅವ್ರದ್ದು. ನೀರು ಊಸತ್ ಹೇಳತ್ತಿಲ್ಲ ನಾವೀಗ ಸದ್ದ. ನೀರು ಹರಿವತ್ತದ ಬಿಡದ ನಮಗೆ ನೀರು ಪೈಪ್ಲೈನ್ ಮಾಡಿ ಕೊಡ್ರಿ ಅಂತ ಹೇಳತ್ತಿಲ್ಲ. ಜಿಲ್ಲಾ ಉಸ್ತುವಾರಿ ಅವ್ರ ಜವಾಬ್ದಾರಿ ಹೊತ್ತಪ್ಪ ಅಂದ್ರ ಹಣ ಸಾಂಕ್ಷನ್ ಆಗಾಕ ಸರ್ಕಾರದಾಗ ಒಂದು ತಾಕತ್ ಇರ್ತೈತಿ. ಮಾಡ್ಕೊಂಡ್ ಬಂದ ಅದೊಂದು 2-3 ತಿಂಗಳದಾಗ ಯೋಜನೆ ಬಜೆಟ್ ಸಾಂಕ್ಷನ್ ಆಗಿ ಎಸ್ಟಿಮೇಟ್ ಆಗಿ ಹೋಯ್ತು. ಎಸ್ಟಿಮೇಟ್ ಆಗೈತಿ, ಈಗ ಬಜೆಟ್ ಸಾಂಕ್ಷನ್ ಆದ ಬರೋ ಟೆಂಡರ್ ಯಾರಿಗಾರಿ ಆಗ್ತೈತಿ. ಆಮೇಲೆ ಕೆಲಸ ಚಾಲು ಆಕತಿ. 1 ವರ್ಷ ನೀರು ಬೀಳ್ತೈತಿ. ಮಲ್ಲಿಕಾರ್ಜುನ ಏತ್ ನೀರಾವರಿ ಅಂತ ಹೇಳಿ ಕೂತಿರ್ತಕ್ಕಂಥವ್ರು ಇದರ ಕರೆ ಸುಡ್ರು. ಇಷ್ಟ ಕೇಳತ್ತು. ಇದ್ರ ಸಂಬಂಧ 3 ದಿನ ಒದರಾಡತ್ತು. ಬರೋದಿಲ್ಲ ಅಂದ್ರೆ ಏನ ಬರಂಗಿಲ್ಲ ಅಂದ್ರೆ ನೀವು ಬಿಟ್ಬಿಡ್ಲು. ಸುಮ್ಕೊಂಡ ಹುಲಿಯ ಬರ್ತಾರ ಅವ್ರ. ಇವತ್ತು ಬರ್ಲಿಲ್ಲ, ನಾಳೆ ಬರ್ತಾರಲ್ಲ. ನಾಳೆ ಬರಕ್ ನಾಳೆ ಗಟ್ಟಿದಿರ್ಲ ನೀವು. ಈಗ ಚಳವಳಿ ಮುಂದುವರ್ಸುದ ಬೇಡ? 2 ದಿನ ವರ್ಷದ, 1 ತಿಂಗಳು ಹೋಗ್ಲಿ. ಹುಲಿಗಳು ಗಟ್ಟಿಗವ, ಜೋರಾಗಿ ಚಪ್ಪಾಳಿ ಬಾರಿಸ್ರ ಹುಲಿ. ನೋಡೋಣ್ರಿ ಉಪ. ಯಾಕಂದ್ರೆ ನೋಡು, ಅವ್ರ ಮೇಲೆ ವರಮಿಲ್ಲ, ಜಿದ್ದಿಲ್ಲ. ನಾಳೆ ಮತ್ತೆ ಅವ್ರಿಗೆ ಓಟ್ ಹಾಕವ್ರದ್ರಿ ನೀವು, ಹೌದ್ರಿ ಗುರುಗಳು? ಅವ್ರದಾಯ್ತು ಹಕ್ಕ, ಅದ ಅವ್ರ ಹಾಕವ್ರದಾರ. ಅವ್ರು ಹಾಕತ್ತಾರ, ಬಿಡುದಿಲ್ಲ. ಅವ್ರ ಬರ್ತಾರ, ಕಾಯಿನೋ. ಆದ್ರೆ ನಮ್ ತಯಾರಿ ಮಾಡ್ಬೇಕಲ್ಲ. ಈಗ ಸದ್ದ ಬಂದ್ರು ಬರ್ಬೋದು. ಬಂದ್ರೆ ಹೇಳ್ರಪ್ಪ ಅಂದ್ರೆ ತಕ್ಷಣ ಘೋಷಣೆ ಆತಪ್ಪ ಅಂದ್ರ ಒಳ್ಳೇದಾದ. ಮತ್ ನಿಮಗ್ ನೆನಪಿರ್ಲಿ, ಈ ಚಳವಳಿ ಇವತ್ತ ಬಂದ್ ಹೇಳ್ರು ಮುಗಿದಿಲ್ಲ. ಇನ್ನು 3 ತಿಂಗಳ ನಂತರ ಮತ್ತೆ 1 ಲಕ್ಷ ಜನ ಸರ್ಕಲ್ದಾಗ ಕೂಡ್ಬೇಕು. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕು. ಪ್ರಸಂಗ ಬಂದ್ರೆ ಅವಾಗೂ ಕೂಡ ಹಣ ಘೋಷಣೆ ಆಗ್ತಕ್ಕಂಥದ್ದು ಆಗ್ತತಿ. ನಾವು ನೋಡ್ನು ನಾಳೆ ಇವತ್ತ ನೋಡೋಣ. ನಾಳೆ ಮಠ ಬರ್ತಾರನು ಅಂತ ನಿರೀಕ್ಷೆ ಇಟ್ಕೊಂಡು ಕಾಯಿನೋ. ನೀವು ನಾಳೆ ಒಂದು 30-40 ಸಾವಿರ ಜನ ರೆಡಿ ಮಾಡ್ತಕ್ಕಂಥ ಚಟುವಟಿಕೆ ಒಳಗ ಹಳ್ಳಿ ಒಳಗ ಅವೇರ್ನೆಸ್ ಮಾಡಿ ರೈತರನ್ನ ಕರ್ಕೊಂಡ್ ಬರ್ತಕ್ಕಂಥದ್ದು ನಿಮ್ಮ ಜವಾಬ್ದಾರಿ. ನೀವು ನಾಳೆ ನಾಡದೊಂದು 50 ಸಾವಿರ ಮಂದಿ ಸೇರಿಪ್ಪ ಅಂತಂದ್ರ ನಿಮ್ನೆಲ್ಲ ಕರ್ಕೊಂಡ್ ಗುರುಗಳ ನಾವ ರಾಷ್ಟ್ರೀಯ ಹೆದ್ದಾರಿ ಹೋಗುತ್ತು. ಮತ್ತೆ ಅನಿವಾರ್ಯ ಪ್ರಸಂಗ ಲಾಸ್ಟ್ ಇದ್ದು 50 ಸಾವಿರ ಮಂದಿನ ಕರ್ಕೊಂಬಂದ್ರ ಹೋಗವ್ರ ನಾವು. ಮತ್ತ ಕರ್ಕೊಂಬರವ್ರ ಯಾರ? ಕೈಯ ಎತ್ತೋರ್ಲ. ಆ ಕಡೆ ಮಂದಿ ಕೈ ಎತ್ತೋರ್ ನಮಗೆ ನಿಗುಲ್ರಿ ಅಧ್ಯಕ್ಷರು. ಬೇಕಾದ್ರೆ ನೀವ ಇಲ್ಲಿರ ಕರೆಸ್ರಿ ಅಂತ ಹೇಳ್ತಾರ ಅವ್ರು. ವಿಚಾರ ಮಾಡ್ರಿ. ಇದೆಲ್ಲ ನ್ಯಾಯ ಸಿಗೋದು ನಿಮ್ಮ ತೀರ್ಮಾನ ಮೇಲೆ ಐತೆ. ನಾವಂತೂ ನಿಮ್ಮ ಸಂಬಂಧ ಈ ರಾಜ್ಯದ ಮುಖ್ಯಮಂತ್ರಿಗೂ ಹೊಂದಾಣಿಕೆ ಅವರಲ್ಲ, ಪ್ರಧಾನ ಮಂತ್ರಿಗೂ ಹೊಂದಾಣಿಕೆ ಅವ್ರು, ತೆಳಗಿನವ್ರು ಅದ್ರ ಜೊತೆ ಯಾರಿಗೂ ಹೊಂದಾಣಿಕೆ ಆಗೋದಿಲ್ಲ. ನಿಮ್ಮ ಜೊತೆ ಹೊಂದಾಣಿಕೆ ಆಗವ್ರ ನಾವ. ಆಯ್ತಪ್ಪ ಅಧ್ಯಕ್ಷರ, ಬಹಳ ಹೋರಾಟ ಮಾಡ್ರಿ. ಇನ್ನೊಂದು ತಿಂಗಳ ಇವ್ರನ್ನ ನೋಡ್ಕೊಂಡು ಯಾರು ಬೇಡ. ಇನ್ನೊಂದ್ 2 ತಿಂಗಳ 1 ಲಕ್ಷ ಮಂದಿ ಒಕ್ಕಟ್ಟಾಕು. ಅಲ್ಲಿವರೆಗೆ ಇವ್ರು ಏನ್ ಮಾಡ್ತಾರ ನೋಡ್ನು ಅಂದ್ರ ಹಂಗೂ ಎದ್ದು ಹೋಗೋಣ. ಹಾಕ್ರಿ ಗುರುಗಳು, ನೀವ್ ಹೆಂಗ್ ಹೇಳ್ತೀರಿ ಹಂಗ. ಜಿಲ್ಲಾಧಿಕಾರಿ ಅವ್ರು ಮಾತಾಡ್ರಿ. ಜಿಲ್ಲಾಧಿಕಾರಿ ಅವರ ಎಸಿ ಅವ್ರನ್ನ ಹಚ್ಕೊಡ್ತೀರಿ. ಅಧ್ಯಕ್ಷರ ದಯವಿಟ್ಟ ಹಿಂತಕೋರಿ
ಒಂದಿಷ್ಟು ಕಾಲ ಅವಕಾಶ ಕೊಡ್ರಿ ಅಂತ ಹೇಳಿದ್ರು. ಎಸಿ ಅವ್ರ ಮಣ್ಣು ಬಂದು ಹೇಳಿದಾರೆ ಸರ, ಇವ್ರ ಮಂದಿ ನಂಬುದಿಲ್ಲ, ಮತ್ತು ನಮಗ ಗುರುಗಳಿಗೆ ಚೀಮಾರಿ ಹಾಕಬಾರ್ದು, ಬೇಕಾದ್ರೆ ತಾವು ಜವಾಬ್ದಾರಿ ಇದ್ದವ್ರು ಬರ್ರಿ, ಇಲ್ಲಾಂದ್ರೆ ಜಿಲ್ಲಾ ಉಸ್ತುವಾರಿ ಅವ್ರನ್ನ ಕರ್ಕೊಂಬರ್ರಿ, ಯಾವ್ದಾರ ಒಂದು ತೀರ್ಮಾನ ಆಗಲಿ ಅಂತ ನಾವು ಹೇಳಿದ್ವಿ. ಕರ್ಸನ್ರ ಎಸಿ ಅವ್ರನ್ನ ಕರೆಸಿ ಬಗೆಹರಿಸ್ಬಿಡ್ನು. ಏನ್ ಮಾಡೋಣ್ರಿ? ಜಿಲ್ಲಾ ಉಸ್ತುವಾರಿ ಸಚಿವ ಬರಬೇಕು. ಜಿಲ್ಲಾ ಉಸ್ತುವಾರಿ ಸಚಿವರು ಬರಲೇಬೇಕು. ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಬರಲೇಬೇಕು. ಹುಕ್ಕೇರಿ ನೀರಾವರಿ ಮಾಡಲೇಬೇಕು. ಜಿಲ್ಲಾ ಉಸ್ತುವಾರಿ ಸತೀಶ್ ಜಾರಕಿಹೊಳಿ ಅವರು ಬರಲೇಬೇಕು. ಹುಕ್ಕೇರಿ ಸಂಪೂರ್ಣ ನೀರಾವರಿ ಮಾಡಲೇಬೇಕು. ಬರ್ತಾರ, ನಾವು ಕೂಡ ವಿಶ್ವಾಸ ಇಡೋಣ. ದಯವಿಟ್ಟು ನೀವು ಇಷ್ಟ ಜನದಿಂದ ಸಾಧ್ಯ ಇಲ್ಲ. ಅದಕ್ಕೆ ಏನ್ ಮಾಡ್ತೀರಿ ನಿಮಗೆ ಬಿಟ್ಟು ಕೊಡು. ನಿನ್ನೆ ಹೇಳಿನ, ಇವತ್ತು ಹೇಳತ್ತು. ಯಾಕ್ರಿ ಗುರುಗಳ, ನಮಗಂತೂ ಬೇರೆ ಜಿಲ್ಲಾದವ್ರ, ಬೇರೆ ತಾಲೂಕ ಎಲ್ಲ ಕೂಡ ಇಲ್ಲಿ ಭಾಗವಹಿಸ್ತಿರ್ತಾರ. ನಮ್ಗೆ 25 ತಾರೀಕು ಕೂಡ ಸಾಲಹಳ್ಳಿವರೆಗೆ ಹೋರಾಟ ಐತಿ. ರಾಮದುರ್ಗ ತಾಲೂಕು ದಾವಣಗೆರೆ ಹೋಗಿದ್ದೀವಿ. ಅಲ್ಲಿ ಜಾದೂ ನಡೆದಿತ್ತು, ಬಹಳ ದೊಡ್ಡ ಜಾದೂ. ಅವ ಏನ್ ಮಾಡಿದ, ಮೊದಲು ಕಲ್ಲು ತಿಂದ, ಕಟ್ಗಿ ತಿಂದ, ಹಿಂಗೊಂದು ಸ್ಟೇಜ್ ಹಾಕಿದ್ರೆ ಅದನ್ನು ತಿಂದವ. ಆಮೇಲೆ ಒಂದಲ್ಲೇ ಕಾರ್ ನಿಂತಿದ್ದು, ಬಹಳ ದೊಡ್ಡ ಕಾರ್, ಅದು 2-3 ಕೋಟಿ ರೂಪಾಯಿ ಏನಂತಾರಲ್ರಿ ಇದು, ಈಗ ಬಂದೈತಲ್ಲ 3 ಕೋಟಿ, ಯಾವ್ದು ಆ ಡಿಫೆಂಡರ್, ಅದು ಹೆಸರು ಬರುವಂತ ನೋಡಿ, ನೋಡೇ ಇಲ್ಲಲ್ಲ ಯಾವಾಗ, ಅದನ್ನು ತಿಂದವ. ಆಮೇಲೆ ಸಾವಿರಾರು ಮಂದಿ ಕುಂತಿತ್ತು, ಅಧ್ಯಕ್ಷರದ್ರಿಗೆ ಬಂದ, ಯಾಕ್ರಿ ಯಾರು ನಗವಾರಲ್ರಿ ಅಂತಂದ. ನೀ ಏನ್ ಮಾಡಿ ಅಂತ, ತಮ್ಮ ಏನಾಗತೈತಿ ನಿಮಗ, ಯಾಕ್ರಿ ಯಾರು ನಗವಾರಲ್ರಿ ಅಂತಂದಾಗ ಅಧ್ಯಕ್ಷರಂದ್ರು, ನೀ ಏನ್ ಮಾಡಿ ಅಂತ ತಗೊಂಡಪ್ಪ ಅಂದ್ರು. ಅಲ್ರಿ ಕಲ್ ತಿನ್ನಿ, ಕಟ್ಗಿ ತಿನ್ನಿ, ಪೆಂಡಾಲ್ ತಿನ್ನಿ, ಕಾರ್ ತಿನ್ನಿ, ಮತ್ತೆ ಇಲ್ಲಿ ಬಸ್ ಹೊಂಟಾವ್ ಬೇಕಾದ್ರೆ 4-5 ತಿನ್ರಿ ಅಂದ್ರು. ನಿಂದೇನ್ ದೊಡ್ಡ ಸಾಧ್ಯ, ಇಟ್ ಮಾಡಿ ಮನೆಗೆ ಹೋಗ್ತಿ. ನಮ್ಮಲ್ಲಿ ಏನ್ ತಿಂದಾರ ಗೊತ್ತೈತೇನ, ರೋಡಿಗೆ ರೋಡ ತಿಂದಾರ. ಅರ್ಥ ಆಗಿಲ್ಲ. ಗಟ್ರ ತಿಂದಾರ. ಸಾಲಿ ಹುಡುಗರು ಸಮವಸ್ತ್ರ ಬಿಡುವಾರ. ಇಲ್ಲಿ ಯಾರೋ ಹೇಳತ್ತ, ತತ್ತಿ ತಿಂದಾರಂತ. ನನಗ್ ಗೊತ್ತಿಲ್ಲಪ್ಪ, ಮುಂಜಾನೆ ಅದ್ ಮತ್ತ ಕಟ್ ಮಾಡಿ ಹೊಡಿತಿದ್ ನಮ್ಮ ಮಂದಿ ಕೆಳಗೆ. ದೇವಸ್ಥಾನದಾಗ ಮೂರ್ತಿ ಬಿಡುವಾರ. ಮೊನ್ನೇನೋ ಒಂದ್ ಆಗಿತ್ತಲ್ಲ, 40% ಕಮಿಷನ್ ಯಾರೋ ಒಬ್ರು ಕಾಂಟ್ರಾಕ್ಟರ್ ನೇನ್ ಹಾಕೊಂಡ್ರು ಅಂತ ಹೇಳಿ. ಅವಾಗ ಅಧ್ಯಕ್ಷರಂದ್ರು, ನೀ ತಿಂತಿ ಮತ್ ಅಲ್ಲೇ ಬಿಟ್ಟು ಹೋಗಿ, ತಿಂದದ್ದು ಹೊಳ್ಳಿ ಬರ್ವಾತ್. ಅಂತವ್ರು ತಿಂದಾರಲ್ಲ ಅಂತವ್ರಿಗೆ ಕಮೆಂಟ್ ಹಾಕ್ರು. ನಾಚಕ್ ಬರ್ಬೇಕು ನಿಮ್ಗೆ ರಾಜ್ಯದಾಗ. ತಿಂದವ್ರಿಗೆ ಕಮೆಂಟ್ ಹಾಕ್ರಿ. ಮಕ್ಕಳ ರಾಜ್ಯದಾಗ 1 ರೂಪಾಯಿ ಮುಟ್ಲಾರ್ದ ನಂಜುಂಡಸ್ವಾಮಿ ನಂತರದೊಳಗ ಹೋರಾಟ ಮಾಡಿದ ವ್ಯಕ್ತಿತ್ವ ವೇದಿಕೆ ಮ್ಯಾಗ ಕೂತೈತಿ. ಪವರ್ ಇದ್ರ ಮಕ್ಕಳ ವೇದಿಕೆ ಬಂದ್ ಮಾತಾಡ್ರಿ. ಫೇಸ್ಬುಕ್ ನಾಗ ಏನ್ ಕಮೆಂಟ್ ಹಾಕ್ತಿರೋ, ಬಟ್ಟಿ ಅನ್ನ ತಿಂತಿರೋ, ಮತ್ತೆ ತಿಂತೀರಿ. ಮಗನ 31 ಜಿಲ್ಲಾದಾಗ ಅಂತ ಕೇಳೋದು ಕರೆಕ್ಟ್ ಅದ ಇರ್ಲಿ. 31 ಜಿಲ್ಲಾದಾಗ ಕರೆ ಕೊಡ್ತೀನಿ. ಯಾವರೇ ರಾಜಕಾರಣ, ರೈತರ, ದೀನದಲಿತರ, ಬಿದ್ದವ್ರ ಹೆಸರು ಹೇಳಿ ಮಕ್ಕಳ ತಾಕತ್ತಿದ್ರ 1 ರೂಪಾಯಿ ಮುಟ್ಟಿಲ್ಲ ಅಂತ ಬರ್ರಿ ನನ್ನ ಮುಂದಿಲ್ಲಿ. ಅಣ್ಣೇದ್ ರೊಕ್ಕ ತಿಂದು ಮೋಸ ಮಾಡಿ ಮನ್ಯಾಗ ಅವ್ವ ಅಪ್ಪ ಕೊಟ್ಟಿದ ಮೊಬೈಲ್ ತಗೊಂಡ ನ್ಯಾಯ ಮಾರ್ಗದಾಗ ಬದುಕ್ರು. 10 ಲಕ್ಷ ಮಂದಿನ ತಗೊಂಡ ಗುರ್ಲಾಪುರದಾಗ ರೈತರ ಹಿಂದ ಅಣ್ಣ ಹಾಕಿದ ಒಂದು ತುತ್ತು ಅಣ್ಣ ಮುಟ್ಲಾರ್ದ ಹೋರಾಟ ಮಾಡಿದ ಮಗ ಅದೇನಿ ಇಲ್ಲಿ. ರೈತರದ ಅನ್ನ ಸಹಿತ ಮುಟ್ಟಿಲ್ಲ. ಸ್ವಾಭಿಮಾನದಿಂದ ನಿಸ್ವಾರ್ಥದಿಂದ ಹೋರಾಟ ಮಾಡಿದ್ದದ. ಕಮೆಂಟ್ ಹಾಕ್ತಾರ ಮಕ್ಕಳು ಮನ್ಯಾಗ ಕೂತ್. ಬಾಯಿಲಿ ತಾಕತ್ತಿದ್ರ ಮೈಕ್ ತಗೋ, ನೀರಾವರಿ ಮಾಡಬಾರು ಅಂತ ಯಾವಾಗ ಬಟ್ ಮಾಡ್ತಿ ಮಾಡುವ. ಇಲ್ಲಿ ತಾಕತ್ತಿಲ್ಲ, ಎಲ್ಲಾರ ಫೇಸ್ಬುಕ್ನಾಗ ಕೂತ ಕಮೆಂಟ್ ಹಾಕೋದು ಹಂಗೈತಿ ಹಿಂಗೈತಿ. ನಿನ್ನಂತ ಲಕ್ಷ ಮಂದಿ ಕಮೆಂಟ್ ಹಾಕಿದ್ರು ಮಗನ ಎದಿ ಮ್ಯಾಗಿನ ಅಂಗಿ ಮ್ಯಾಗಿನ ಧೂಳು ಅಳಿಗಡ್ಸಕ್ ಆಗೋದಿಲ್ಲ. ಎತ್ತರಲಿ ಮಾತಾಡೋದು ಕಲಿ. ನಿನ್ನಿಂದ ಎಲ್ಲಾರ 4 ಮಂದಿ ಚೀಲಗಳಿರ್ಬೇಕು. 31 ಜಿಲ್ಲಾದಾಗ ಲಕ್ಷ ಮಂದಿನ ಹುಟ್ಟು ಹಾಕಿದ ನಿಜವಾದ ಸೈನಿಕರ ನಂಜುಂಡಸ್ವಾಮಿ ತತ್ವದಾಗ ಸೈನಿಕರದಾರ. ಅಲ್ಲೇ ಕೂತಲ್ರ ಕಮೆಂಟ್ ಹಾಕಿ ಮುಸುರಿ ಹೆಚ್ಚಿ 4 ಮಂದಿ ನೆಬಿಸ್ರ ಬಿಡಂಗಿಲ್ಲ.
ಆ? ಬರೇ ಒಂದೊಂದು ಹಳ್ಳ್ಯಾಗ ಹೋದ್ರೆ ಕೊಡ್ತದ 10,000 ಮಂದಿ. ಯಾರ ಮ್ಯಾಗೂ ನಮ್ಮದು ವಿರೋಧ ಇಲ್ಲ, ಯಾರ ಪರಾನು ನಾವಲ್ಲ. ಯಾರು ಒಳ್ಳೆಯವರದಿರಿ, ಯಾರ ಸ್ವಾಭಿಮಾನ್ಯ ಕೆಲಸ ಮಾಡ್ತೀರಿ, ಯಾರ ರೈತರ ಕಣ್ಣೀರು ಒರೆಸ್ತೀರಿ, ಕಣ್ಣೀರು ಒರೆಸಿದ ಪರವಾಗಿ ನಾವು ಅಭಿಮಾನ ಮಾಡ್ತೇವೆ. ಪಕ್ಷಾತೀತವಾಗಿ ಹೇಳುತ್ತೀನಿ. ಇಲ್ಲಿ ಬಿಜಾಪುರ ಬಾಗೇವಾಡಿ ಯಾವ್ದು ಬಬಲೇಶ್ವರ ಮತಕ್ಷೇತ್ರ MB ಪಾಟೀಲ್ ಅಂತ ಒಬ್ರು ಸಚಿವರು ಅದಾರ. ನೀರಾವರಿ ಮಾಡಿದ್ರ ಆ ರೈತರೆಲ್ಲ ಬೆಳೆದಂತ ಬೆಳಿ ತಂದ ತೂಕ ಅವ್ರಿಗೆ ತೂಕ ಮಾಡ್ತಾರ, ತುಲಾಭಾರ ಮಾಡ್ತಾರ. ಯಾಕ? ನಮ್ಮ ರೈತರಿಗೆ ನೀರು ಕೊಟ್ಟಾರ ಅಂತ ಹೇಳಿ. ಅವ್ರ ಯಾವ ಪಕ್ಷದವ್ರಪ್ಪ? ಹಾ ನೋಡ್ರಿ, ನಮಗೇನು ವಿರೋಧ ಐತಿ? ಆ ಭಾಗದ ಭಗೀರಥ ಅವ್ರನ್ನ ಭಗೀರಥ ಅಂತ ಕರೀತಾರ ಅವ್ರನ್ನ. ನೀವು ಮಾಡ್ರಲ್ಲ, ನೀವು ನೀರಾವರಿ ಮಾಡ್ರಿಪ್ಪ, ನೀವು ಭಗೀರಥ ಕರ್ಸ್ಕೋರಿ, ಕೃಷ್ಣನ್ ಕೋರಿ, ರಾಮನ್ ಕೋರಿ, ಒಳ್ಳೆ ಕೆಲಸ ಮಾಡ್ರಿ. ಎದ್ದು ಹೋಗೋದ್ರೊಳಗೆ ಒಳ್ಳೆ ಕೆಲಸ ಮಾಡ್ರಿ ಅಂದ್ರೆ ಅಭಿಮಾನ ಬರ್ತದ. ಒಂದಿನ ಬಿಟ್ಟು ಹೋಗೋದೈತಿ. ಮೂಲೆ ಹಾಕೊಂತ ನೀ ಯಾವಾಗರೆ ಓಟ್ ಹಾಕ್ರಪ್ಪ, ನಾವ್ ಎಂದರೆ ಓಟ್ ಹಾಕ್ರ ಕಿಡಿವನ್ ಯಾರಿಗಾರೆ ಇಂಥವ್ರಿಗೆ ಹಾಕತ್ ತಿಳಿವನ್. ನೀನ್ ಓಟ್ ಅದ. ಡಾಕ್ಟರ್ BR ಅಂಬೇಡ್ಕರ್ ಏನ್ ಹೇಳ್ಯಾರಂತಂದ್ರ, ಪುಂಡ ಪೋಖ್ರಿಗಳನ್ನ ಆರಿಸಿ ಕೊಟ್ರಿ ಅಂದ್ರೆ ನಿಮ್ಮೆಲ್ಲಾ ಹಕ್ಕುಗಳನ್ನ ಕಸ್ಕೊಳ್ತಾರ. ಹೋರಾಟ ಮಾಡುವ ಸಲುವಾಗಿ ಬೀದಿಗೆ ಬರ್ಬೇಕಾಗಿತ್ತ ನಾ ಹೇಳಿಲ್ಲ, ಮತ್ತ ಡಾಕ್ಟರ್ BR ಅಂಬೇಡ್ಕರ್ ಹೇಳಿ ಹೋಗ್ಯಾರ. ನಾವ್ ಯಾವಾಗ ಸಂಘಟನೆ ಆಗೋದು, ನಾವ್ ಯಾವಾಗ ಗಟ್ಟಿ ಆಗೋದು, ನಾವ್ ಯಾವಾಗ ನ್ಯಾಯ ಪಡ್ಕೊಳ್ಳೋದು, ಸಹಾಯಕ್ಕಾಗಿ ಗೋರಿ ಹೊಂಟಿವ್ ನಾವೆಲ್ಲ. ಮುಂದಿನವ್ರಿಗೆ ಏನ್ ಕೊಟ್ಟು ಹೋಗೋದದ? ಎಲ್ಲರ ಸರ್ಕಾರ ಕೆಚ್ಚದೆಯಿಂದ ಗಟ್ಟಿಯಾಗಿ ಹೋರಾಟ ಮಾಡಿ ಚೆನ್ನಮ್ಮನ ಸಂಸ್ಥಾನವನ್ನ ಸ್ವತಂತ್ರ ಮಾಡಿರ್ತಕ್ಕಂತ ಗಂಡುಗಲಿ ಸಂಗೊಳ್ಳಿ ರಾಯನ ಹಿಡಿದು ಕೊಟ್ಟಿರ್ತಕ್ಕಂತ ಮನೆತನಕ್ಕೆ 11,000 ಎಕರೆ ಭೂಮಿ ಕೊಟ್ಟಾರ. ಕಸಗೋರಿ ತಾಕತ್ತಿದ್ರ ಇಲ್ಲೇನು ಕಾಮೆಂಟ್ ಹಾಕ್ತಾರೋ ಮಕ್ಕಳಲ್ಲಿ ಹೋಗಿ ಕಸಗೋರಿ ಕಿತ್ತೋರಾಗ ಒಬ್ಬ ರಾಯಣ್ಣ ಹಿಡಿದು ಕೊಟ್ಟಾರ. ಸಂಬಂಧ ಇಲ್ಲ ನಿಮ್ಗೆ ರಾಯಣ್ಣ? 11,000 ಎಕರೆ ರೀ ರಾಯಣ್ಣ ಹಿಡಿದು ಕೊಟ್ಟದಕ್ಕಾಗಿ ಸರ್ಕಾರಕ್ಕೆ ಬ್ರಿಟಿಷರು ಕೊಟ್ಟಾರ. ಅವರ ಪಿತ್ರಾರ್ಜಿತ ಬಂದ ಆಸ್ತಿ ಅಲ್ಲದ. ನನ್ನ ರಾಯಣ್ಣನನ್ನ ಹಿಡಿದು ಕೊಟ್ಟದಕ್ಕಾಗಿ 11,000 ಎಕರೆ ಭೂಮಿ ಕೊಟ್ಟಾರಂದ್ರ ಆ ದೇಶದ್ರೋಹಿ ಮನೆತನದ ಮುಂದೆ ಹೋಗಿ ಕುಂಡ್ರು ಅಲ್ಲಿ ಕಸ್ಕೋರಿ ಅದನ್ನ. ನಿವೃತ್ತ ಸೈನಿಕರಿಗೆ, ದೀನ ದಲಿತರಿಗೆ, ಬಿದ್ದವರಿಗೆ, ವೃದ್ಧರಿಗೆ ಕೊಟ್ಟು ಬಿಡೋಣ ಅದ್ರ ಭೂಮಿ ಎಲ್ಲ. ಅವಾಗ ನಿಮ್ಮ ತಾಕತ್ ಹೌದತ್ತೀನಿ. ಏನದರಿ? 3 ದಿನ ಹತ್ತು ಕುಂತೀರಿ. ಈ ಭಾಗದಾಗ ZPTP ಯಾರಿಲ್ಲ? ಕೋವಿಡ್ ಬಂದು ಹೋಗ್ಯಾರೋ ಅದಾರಿಲ್ಲ? ಯಾಕೆ ಬಂದಿಲ್ಲ ಅವ್ರ? ZPTP ಅದಾರಿಲ್ಲ ನಿಮ್ಮಲ್ಲಿ? ಗ್ರಾಮ ಪಂಚಾಯತಿ ಮೆಂಬರ್, ಅಧ್ಯಕ್ಷರು, ಮಾಜಿ ಅದಾರಿಲ್ರಿ? ಮತ್ ಅವ್ರೇ ಬರ್ಬೇಕಲ್ಲ. ಈಗಿನ್ನ ಚುನಾವಣೆ ಆಗಿಲ್ಲ ಅಂದ್ರೆ ಅವ್ರ ಅದಾರಿಲ್ರಿ? ಬರ್ಬೇಕಲ್ಲ, ಬಂದ್ ಭಾಗವಹಿಸ್ಬೇಕಲ್ಲ. ಇಲ್ಲ ಎದಕ್ಕೆ ಬೇಕಾಗ್ಯದಪ್ಪ? ಯಾರ ಸಲುವಾಗಿ? ರೈತರ ಶಕ್ತಿ. ರೈತರ ಏನಾಗಿದ್ರಿ? ಹಾ ಬರ್ಲಿ ಅಡ್ರಿ, ಬಂದವ್ರು ಬರ್ಲಿ, ಸ್ವಾಗತ ಐತ್ರಲ್ಲ. ನಮ್ಗೇನ ಕುರ್ಚಿ ಹಾಕಿ ಕೊಟ್ಟಿವಿ, ಅದಕ್ಕೆ ಖುಷಿ ಪಡ್ಬೇಕ್ರಿ. ರಾಜಕಾರಣಿಗಳು ಬಂದಾಗ ನಾವು ಕುರ್ಚಿ ಹಾಕಿವಿ, ಬಹಳ ಖುಷಿ ಪಡ್ಬೇಕ. ಅವ್ರ ಅಧ್ಯಕ್ಷ ಹಾಕ್ಯಾನವ, ನಾ ನೆಲಕ್ಕೆ ಕುಣಿಸೋಣ ಅಂತ ಹೇಳಿ, ಸ್ವಾಮಿಗಳನ್ನ ಬಿಟ್ರೆ ಉಳ್ಕದವ್ರ ನೆಲಕ್ಕೆ. ಚುನಾವಣೆ ಬಂದಾಗ ನೋಡ್ರಿಪ್ಪ, ಮನೆಗೆ ಬಂದು ಕಟ್ಟಿ ಮ್ಯಾಕ್ ಕೂತ್ ನಿಮ್ ಕಿಶಾ ಕೈ ಹಾಕಿ ತಂಬಾಕ್ ತಕೊಂಡು ತಿಕ್ಕಿ ಅದ ತಂಬಾಕ್ ತಿಂದ ಅಣ್ಣ ಮಾಮ ತಿಂಗಿ ಅಗಲ್ ಮ್ಯಾಗ ಕೈ ಹಾಕಿ, ಏಯಪ್ಪ ನಮ್ಮ ಸೌಕರ್ ಕೈ ಹಾಕಿದ ಅಂತೀರಿಲ್ರಿಪ್ಪ ನೀವೆಲ್ಲ. ಅಗದಿ ಮತ್ತ ಅವ್ರ ಮನ್ಯಾಗ ಅಗದಿ ಹೈಫೈ ಊಟ ಮಾಡ್ತಾರ. ನಿಮ್ ಮನೆಗೆ ಬಂದ್ರಂದ್ರೆ ಒಳಗಿಂದ ಉಳ್ಳಾಗಡ್ಡಿ ತಗೊಂಡು, ಹಸಿ ಖಾರ ತಗೊಂಡು, ಯವ್ವ ಎಣ್ಣೆ ತಗೊಂಬಂದ್ ಎಣ್ಣೆ ಹಾಕೊಂಡು ತಿಂದ್ ಏನ್ MLA ಆಗೋ ಸಂಬಂಧ ನಾಟಕ ಮಾಡ್ತಾರಪ್ಪ. ಅಯ್ಯೋ ನಾ ಎಲ್ಲಾ ಕ್ಷೇತ್ರ ನೋಡ್ತಿರ್ತೀನಿ. ಅದು ಮುದುಕಿನ ನಾಳೆ ಹರ್ಯಾಗ ಸಾಯ್ದಿರ್ತೈತ್ರಿ. ಅವ ಕೇಳಿಲ್ರಿ, ಒಟ್ಟ 12 ರೂಪಾಯಿ ಮಾಲ್ ಇರ್ತೈತಿ. ಅದು ಬಹಳ ತುಟ್ಟಿದಿರೋದಿಲ್ಲ. ಅಂತ ಏನು ಬಗಲಾಗ ಹಿಡ್ಕೊಂಡು ನಿಂದಿರ್ತಾರ್ರಿ. ಅಯ್ಯೋ ಏನ್ MLA ಅಂತ ಅಷ್ಟ್ ಲಾಭ ಐತ್ರಿ ಅದ್ರಾಗ. ಅಯ್ಯೋ ಏನ್ ಬರ್ತಾರ ನೋಡ್ಬೇಕು, ಪೋರ್ಷನ್ಯಾಗ ಬರ್ತಾರ, ಕೊಡ್ತಾರ. ತಮ್ಮ ಹೆಸರು ಸರ? ಅವ್ರ ಹೆಸರು ಹೇಳುವಾರ ಪಾಪ. ಆನಂದ್ ಜಿರ್ಲಿ ಅವರು ಲಸ್ಸಿ ಏನ್ರಿ?
ಆ ಮಜ್ಜಿಗೆ ತಂದು ಕೊಟ್ಟಾರ, ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದ ಸಲ್ಲಿಸ್ರಿ. ಅಲ್ಲೇ ಕೊಡ್ರಿ, ಜನರಿಗೆ ಕೊಡಲ್ಲ, ಇಲ್ಲಿ ಬೇಡ. ಈ ಮ್ಯಾಗಿನವ್ರು ಗರಂ ಇರ್ಬೇಕ್ರಿ, ತಂಪಾದ್ರ ಹೋರಾಟ ಕೆಡತೈತಿ, ಕೆಳಗಿನವ್ರು ಕುಡಿಲಿ. ಯಮಕನಮಾಡಿ ಇರಬಹುದು, ಸಂಕೇಶ್ವರ ಇರಬಹುದು, ಹೆಬ್ಬಾಳ ಇರಬಹುದು, ಕನಗಲ ಇರಬಹುದು, ಹೀಗೆ ಹುಕ್ಕೇರಿ ತಾಲೂಕಿನಲ್ಲಿ ಇರ್ತಕ್ಕಂತ ಎಲ್ಲ ನನ್ನ ರೈತ ದೇವರುಗಳಲ್ಲಿ ಕೈ ಮುಗಿದು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀನಿ. ವ್ಯಾಪಾರಸ್ಥರಲ್ಲಿ ಕೂಡ ಕೈ ಮುಗಿದ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ದಯವಿಟ್ಟು ನಾಳೆ ಒಂದು ದಿನ ಸಂಪೂರ್ಣ ಹುಕ್ಕೇರಿ ಇರಬಹುದು, ಹುಕ್ಕೇರಿ ತಾಲೂಕಿನಲ್ಲಿ ಇರ್ತಕ್ಕಂತ ಎಲ್ಲ ಬಾಗೇವಾಡಿ ಕೂಡ ಹಿಡ್ಕೊಂಡು ಎಲ್ಲರೂ ಕೂಡ ಸ್ವಯಂ ಸೇವಕವಾಗಿ ರೈತರ ಮೇಲೆ ನಿಮ್ಗೆ ಅಪಾರ ಗೌರವ, ಈ ರೈತ ದೇವರುಗಳ ಮೇಲೆ ಪ್ರೀತಿ ಇತ್ತಪ್ಪ ಅಂತಂದ್ರ ತಾವು ಅಪಾರ ಸ್ವಯಂ ಸೇವಕವಾಗಿ ಯಾರು ಹೇಳಲ್ಲ. ತಾವೆಲ್ಲ ಹುಕ್ಕೇರಿ ತಾಲೂಕಿನ ಸಮಸ್ತ ಸಾರ್ವಜನಿಕರಲ್ಲಿ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. 60 ವರ್ಷಗಳಿಂದ ಶೋಷಣೆ ಆಗಿರ್ತಕ್ಕಂತ ನೀರಾವರಿ ಯೋಜನೆ ಜಾರಿ ಆಗ್ಬೇಕಾಗೈತಿ. ಸಾವಿರಾರು ಲಕ್ಷಾಂತರ ಕುಟುಂಬಗಳು ಇವತ್ತು ವನವಾಸ ಅನುಭವಿಸತ್ತವರು. ಆ ದೇವರುಗಳನ್ನ ಕಾಪಾಡಕ್ಕಾಗಿ ಹುಕ್ಕೇರಿ ತಾಲೂಕಿನ ಸಮಸ್ತ ಎಲ್ಲ ರೈತ ಬಂಧುಗಳು ಎಲ್ಲರೂ ಕೂಡ ಪಕ್ಷಾತೀತವಾಗಿ ಸಂಪೂರ್ಣ ಈ ಹೋರಾಟದಲ್ಲಿ ಭಾಗವಹಿಸಿ ನಾಳೆ ಲಕ್ಷಾಂತರ ಸಂಖ್ಯೆಯಲ್ಲಿ ಎಲ್ಲ ನನ್ನ ಹುಕ್ಕೇರಿ ತಾಲೂಕಿನ ಸಮಸ್ತ ರೈತ ಬಂಧುಗಳು ತಮ್ಮ ಗ್ರಾಮಗಳಲ್ಲಿ ಇರ್ತಕ್ಕಂತ ಅಂಗಡಿಗಳನ್ನು ಕೂಡ ಬಂದ್ ಮಾಡಿ ನಾಳೆ ಹುಕ್ಕೇರಿ ಬಸವೇಶ್ವರ ಸರ್ಕಲ್ಗೆ ಬಂದ ಈ ನೀರಾವರಿ ಚಳವಳಿಯನ್ನು ಯಶಸ್ವಿ ಮಾಡ್ಬೇಕಂತೇಳಿ ಎಲ್ಲ ನನ್ನ ರೈತ ಬಂಧುಗಳಲ್ಲಿ, ರೈತ ದೇವರುಗಳಲ್ಲಿ, ತಾಯಂದಿರಲ್ಲಿ, ಮುದ್ದು ಮಕ್ಕಳಲ್ಲಿ, ಇವತ್ತು ಕಾಲೇಜು ವಿದ್ಯಾರ್ಥಿಗಳಲ್ಲಿ ಎಲ್ಲರಿಗೂ ಕೂಡ ಕೈ ಮುಗಿದು ವಿನಂತಿ ಮಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ಕೈ ಎತ್ತರ ಮಾಡ್ರಿ. ಇವತ್ತು ಲಘು ಹಚ್ಕೊಡತ್ತು. ಯಾಕೆ ಹಚ್ಕೊಡತ್ತು ಅಂತಂದ್ರ ಇಲ್ಲಿಂದ ಜಾಗ ಬಿಟ್ಟವ್ರು ಕೆಲವು ಜನ ಇರ್ರಿ, ಕೆಲವು ಜನ ಹೋಗಿ ಊರಾಗ ಅರ್ಧ ತಾಸಿನಾಗಿ ಹೋದ್ರಪ್ಪ ಅಂತಂದ್ರ ಊರಾಗ ಡಂಗರ ಬಿಡುದು, ಊರಾಗ ಅಡ್ಡಾಡಿ ಯಾರ ದೊಡ್ಡ ದೊಡ್ಡ ಜಡಿಪಿ ಮೆಂಬರ್ ಅದವ್ರದ್ದು ಉದ್ದಕ್ಕೆ ಕಾಲ್ ಬಿಡ್ರಿ. ಅವ್ರದ್ದು ಬಾರಪ್ಪ ಯಪ್ಪ ದೇವ್ರ ನಿನ್ನ ಮೆಂಬರ್ ಮಾಡಿದ್ದು ಪುಣ್ಯಾತ್ಮ, ನಾಳೆ ನೀನು ಒಂದು 100 ಮಂದಿನ ಒಂದೊಂದು ಕೃಷಿಯರ್ ಮಾಡಿ ಊರಾಗ ಅಂತೇಳಿ ಕೆಲಸ ಮಾಡ್ರಿ. ಈಗ ಬಂದವ್ರಂತೂ ಎಲ್ಲ ನಮ್ಮವ್ರದಾರ, ಬಂದವ್ರಂತೂ ಅವ್ರ ಜೈವಾಗಲಿ, ನಮ್ಮ ಜೊತೆ ಐತೆ ಅದು ಜೈ ಜಗತ್. ಬರದವ್ರಿಗೆ ಹೇಳತ್ತು ಮಾಡ್ತೀರಿ, ಕೈ ಎತ್ತರ ಮಾಡ್ರಿ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ, ಹಸಿರು ಸೇನೆಗೆ, ಹುಕ್ಕೇರಿ ರೈತರಿಗೆ, ಹುಕ್ಕೇರಿ ರೈತ ತಾಯಂದಿರಿಗೆ, ಹುಕ್ಕೇರಿ ರೈತ ಮಕ್ಕಳಿಗೆ, ಹುಕ್ಕೇರಿ ಸಂಪೂರ್ಣ ನೀರಾವರಿ ಆಗಲೇಬೇಕು. ಜಿಲ್ಲಾ ಉಸ್ತುವಾರಿಯವರು ಬಂದು ನೀರಾವರಿ ಘೋಷಣೆ ಮಾಡಲೇಬೇಕು. ಜಿಲ್ಲಾ ಉಸ್ತುವಾರಿ